ರೂಪದಲ್ಲಿ ಬಂದಿರುವಂತಹ ಸಾವಿರಾರು ಪತ್ರಗಳು ಎಲ್ಲವನ್ನೂ ದೇವಿಗೆ ಅರ್ಪಿಸೋಕೆ ಪ್ರತ್ಯೇಕವಾಗಿ ಸಂಗ್ರಹ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆವರೆಗೂ ನಡೆಯಲಿರುವಂತಹ ಎಣಿಕೆ ಕಾರ್ಯ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆವರೆಗೂ ಹಾಸನಾಂಬ ದೇಗುಲದಲ್ಲಿ ಭಕ್ತಾದಿಗಳ ಆಗಮನ ಇತ್ತು. ನಿನ್ನೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗಿದೆ. ಇವತ್ತು ಹುಂಡಿ ಎಣಿಕೆ ಕಾರ್ಯ ನಡೀತಾ ಇರುವಂತದ್ದು. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಹುಂಡಿ ಎಣಿಕೆ ಕಾರ್ಯ ನಡೆಯಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ನಿರತರಾಗಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ. ಆರಂಭವಾಗಿ ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹುಂಡಿ ಎಣಿಕೆ ಕಾರ್ಯದಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದು. 10 ಜನ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಹುಂಡಿ ಎಣಿಕೆ ಕಾರ್ಯದಲ್ಲಿ ಅಂದ್ರೆ ಅವರ ನೇತೃತ್ವದಲ್ಲಿ ಈಗಾಗಲೇ ದುಡ್ಡನ್ನ ಲೆಕ್ಕ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಹಾಸನಾಂಬ ದೇವಿಯ ಸನ್ನಿಧಾನಕ್ಕೆ ಸಾಕಷ್ಟು ಟಿಕೆಟ್ ಮತ್ತೆ ಲಾಡು ಪ್ರಸಾದಲ್ಲೇ ಸುಮಾರು 23 ಕೋಟಿ ಹಣ ಹರಿದು ಬಂದಿತ್ತು. ಹಾಗಾಗಿ ಈಗಾಗಲೇ ಈ ಹುಂಡಿ ಎಣಿಕೆ ಕಾರ್ಯದಲ್ಲಿ ಸುಮಾರು 14 ಹಣ ಎಣಿಕೆ ಯಂತ್ರಗಳನ್ನು ಕೂಡ ಬಳಕೆ ಮಾಡ್ತಾ ಇರುವಂಥದ್ದು. ಸುಮಾರು ತಾಯಿಯ ಹರಕೆ ರೂಪದಲ್ಲಿ ಸಾವಿರಾರು ಬೇಡಿಕೆ ಪತ್ರಗಳು ಬಂದಿದೆ. ಜೊತೆಗೆ ಹಣವನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು. ಬೆಳ್ಳಿ ಚಿನ್ನದ ಕಾಣಿಕೆಗಳು ಕೂಡ ಈಗಾಗಲೇ ಹುಂಡಿಗೆ ಬಂದಿರುವಂಥದ್ದು. ಹಾಸನಾಂಬ ಹುಂಡಿಗೆ ಬಂದಿರುವಂಥದ್ದು. ಬಹಳ ದೊಡ್ಡ ಒಂದು ಖಾಸಗಿ ಕಲ್ಯಾಣ ಮಂಟಪ, ತೇರಾಪಂತ್ ಕಲ್ಯಾಣ ಮಂಟಪ ಏನಿದೆ ಅದರಲ್ಲಿ ಈಗಾಗಲೇ ಎಣಿಕೆ ಕಾರ್ಯದಲ್ಲಿ ಸಿಬ್ಬಂದಿಗಳು, ಕಂದಾಯ ಸಿಬ್ಬಂದಿಗಳು ಎಲ್ಲರೂ ತಲ್ಲೀನರಾಗಿರ್ತಕ್ಕಂತಹ ಕೆಲಸ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು. ಸುಮಾರು ಸಂಜೆವರೆಗೂ ಹುಂಡಿ ಎಣಿಸುವಂತಹ ಕೆಲಸ ಮುಂದುವರಿಯುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ